ದಯವಿಟ್ಟು ಯಾರ್ದು ಫಾರ್ಮ್ ಇನ್ನ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನು ಅವ್ರ ಮನೆಯಲ್ಲಿ ಇದ್ರೆ ದಯವಿಟ್ಟು ಅದನ್ನ ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವ್ದಾವ ಕಾರಣಕ್ಕೆ ಮತದಾರ ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ರೆ ದಯವಿಟ್ಟು ಅದನ್ನ ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತಗೊಳ್ತಾರೆ. ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ್ದಾದ್ರು ಭಾಗದಲ್ಲಿ ವಾಸ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಲಭ್ಯ ಆಗಿರ್ತದೆ, ದಯವಿಟ್ಟು ಫಾರ್ಮ್ 6 ಅನ್ನ ಅಪ್ಲೈ ಮಾಡಿ ಅಂತ. ಈಗ ಈ ಶಿಫ್ಟೆಡ್ ಮತ್ತು ಆಬ್ಸೆಂಟಿ ಲಿಸ್ಟ್ ಅಲ್ಲಿ ಬಂದಿರೋ ಮತದಾರರು ಈಗಾಗಲೇ ಬೇರೆ ಎಲ್ಲಾದ್ರೂ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಐ ರಿಕ್ವೆಸ್ಟ್ ಆಲ್ ಆಫ್ ದಮ್, ಇಫ್ ಯು ಆರ್ ನಾಟ್ ಎನ್ರೋಲ್ಡ್ ಎನಿವೇರ್ ಎಲ್ಸ್, ಐ ರಿಕ್ವೆಸ್ಟ್ ಆಲ್ ದ ಆಬ್ಸೆಂಟ್ ಅಂಡ್ ಶಿಫ್ಟೆಡ್ ವೋಟರ್ಸ್, ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕ, ಕೈಂಡ್ಲಿ ಗಿವ್ ಫಾರ್ಮ್ 6. SIR ಪ್ರಕ್ರಿಯೆ ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತಗೊಂಡು ಅದನ್ನ ಡಿಜಿಟೈಸ್ ಮಾಡೋ ಕಾರ್ಯವನ್ನ ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,314 ಫಾರ್ಮ್ ಅಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ as ASDDO. ಇನ್ನು ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96% ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನ ಲಭ್ಯವಿರೋ ಮಾಹಿತಿಯನ್ನ ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಬರ್ತದೆ. ಮತ್ತು 1,04,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಹಂಗಂದ್ರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟ್ ಅಲ್ಲಿ ಇರುವವರು 14,30,012, ಶಿಫ್ಟೆಡ್ ಆಗಿರುವವರು 66,64,943, ಡೆತ್ ಮರಣ ಹೊಂದಿರುವವರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರ ಆಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಈ ಮಾಹಿತಿಯನ್ನು ತಗೊಂಡು ಕೊಡಕ್ಕೆ ಇಷ್ಟಪಡ್ತೀನಿ. ಈ 1,11,00,000 ಮತದಾರರ ಪೈಕಿ ಡೆತ್, ಡ್ಯೂಪ್ಲಿಕೇಟ್ ಅಂಡ್ ರೆಫ್ಯೂಸ್ ಸೈನ್ ಮಾತ್ರ 28,07,000 ಮತದಾರರು ಆಗಿದ್ದಾರೆ. ಡೆತ್, ಡ್ಯೂಪ್ಲಿಕೇಟ್ ಅಂಡ್ ರೆಫ್ಯೂಸ್ ಸೈನ್ ಇದು ಮಾತ್ರ 28 ಲಕ್ಷ ಮತದಾರರು ಆಗಿರ್ತಾರೆ. ಮತ್ತು GBA ವ್ಯಾಪ್ತಿ ತಗೊಂಡಾಗ GBAದಲ್ಲಿ ಇರುವ ಮತದಾರರ ಸಂಖ್ಯೆ 1,03,88,363 ಮತದಾರರಿದ್ದಾರೆ. ಅದರಲ್ಲಿ ನಮಗೆ ವಾಪಸ್ ಬಂದಿರುವ ಫಾರ್ಮ್ಸ್ ಈಗಾಗಲೇ 54,45,613. ಇಟ್ ಅಮೌಂಟ್ಸ್ ಟು 52.42%. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲ್ ಅಲ್ಲಿ ಬರ್ತದೆ. 17ನೇ ಆಗಸ್ಟ್ನೇ ತಾರೀಕು ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರುವ ಹೆಸರುಗಳ ಸಂಖ್ಯೆ ಇಷ್ಟ ಆಗಿರ್ತದೆ. ಮತ್ತು 49,42,750 ಜನ ಅವರು ನಮಗೆ ASDDO ಕ್ಯಾಟಗರಿಯಲ್ಲಿ GBA ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ
ಅದು ಈಗಾಗಲೇ ವಾಪಸ್ ಕೊಟ್ಟಿದ್ರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ರೆ ದಯವಿಟ್ಟು ಅದನ್ನ ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವ್ದಾವ ಕಾರಣಕ್ಕೆ ಮತದಾರ ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ರೆ ದಯವಿಟ್ಟು ಅದನ್ನ ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತಗೊಳ್ತಾರೆ. ದಯವಿಟ್ಟು ಅದನ್ನ ವಾಪಸ್ ಕೊಡಬೇಕಂದ್ರೆ ನಮ್ಮ ಮತದಾರರಲ್ಲಿ ತುಂಬಾ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನ ನಮಗೆ ಡಿಜಿಟೈಸ್ ಮಾಡಿದ್ರೆ ಕರ್ನಾಟಕ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ. ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಸುಮಾರು ಒಂದು ಶಿಫ್ಟೆಡ್ ಮತ್ತು ಆಬ್ಸೆಂಟಿ ವೋಟರ್ಸ್ ಸುಮಾರು ಶಿಫ್ಟೆಡ್ ಮಾತ್ರ 66,64,000 ಆಗಿದ್ದಾರೆ. ಆಮೇಲೆ ಆಬ್ಸೆಂಟ್ ವೋಟರ್ಸ್ ಸುಮಾರು 16. ಇದು ಸುಮಾರು 80 ಲಕ್ಷ ವೋಟರ್ಸ್ ಮೇಲ್ಪಟ್ಟು ಈ ಕ್ಯಾಟಗರಿಗಳಿಗೆ ಬಂದಿರ್ತಾರೆ. ಇವರು ಅವರ ಅಡ್ರೆಸ್ ಅಲ್ಲಿ ವಾಸ ಇರುವುದಿಲ್ಲ. ಈ ಎನ್ಯುಮರೇಷನ್ ಪೀರಿಯಡ್ ಅಲ್ಲಿ ಸಂಬಂಧಪಟ್ಟ ಈ ಮತದಾರರು ಅವರು 16/6/2026 ಮತದಾರರ ಪಟ್ಟಿಯಲ್ಲಿದ್ದ ವಿಳಾಸದಲ್ಲಿ ಅವರು ವಾಸ ಇದ್ದಿರುವುದಿಲ್ಲ. ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ್ದಾದ್ರು ಭಾಗದಲ್ಲಿ ವಾಸ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಲಭ್ಯ ಆಗಿರ್ತದೆ, ದಯವಿಟ್ಟು ಫಾರ್ಮ್ 6 ಅನ್ನ ಅಪ್ಲೈ ಮಾಡಿ ಅಂತ. ಈಗ ಈ ಶಿಫ್ಟೆಡ್ ಮತ್ತು ಆಬ್ಸೆಂಟಿ ಲಿಸ್ಟ್ ಅಲ್ಲಿ ಬಂದಿರೋ ಮತದಾರರು ಈಗಾಗಲೇ ಬೇರೆ ಎಲ್ಲಾದ್ರೂ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ I request all of them, if you are not enrolled anywhere else, I request all the absent and shifted voters, if you are living in Karnataka, kindly give Form 6. The Form 6 is available with every BLO. ಪ್ರತಿ ಒಂದು BLO ಹತ್ರನೂ Form 6 ಲಭ್ಯ ಮಾಡಿದ್ದೇವೆ. ಅದರಲ್ಲೂ GBA ವ್ಯಾಪ್ತಿಯಲ್ಲಿ 10 ಲಕ್ಷ Form 6 ಅನ್ನ ಪ್ರಿಂಟ್ ಮಾಡಿ ನಿನ್ನೆ ಮತ್ತು ಇವತ್ತು ಎಲ್ಲ BLO ಹತ್ರ ಲಭ್ಯ ಮಾಡಲಾಗಿದೆ. ದಯವಿಟ್ಟು ಅದನ್ನ ಫಾರ್ಮ್ಸ್ ಅನ್ನ ಅವ್ರು ಕನಿಷ್ಠ 8ನೇ ತಾರೀಕಿಂದಾನೇ ಪಡ್ಕೋಬಹುದು. ಆನ್ಲೈನ್ ಅಪ್ಲೈ ಮಾಡೋ ಆಪ್ಷನ್ ಇರ್ತದೆ. ಈಗಾಗಲೇ ಆನ್ಲೈನ್ ನಲ್ಲಿ ಸುಮಾರು 3,80,000 ಮತದಾರರು ಫಾರ್ಮ್ 6 ಅನ್ನ ಹಾಕಿದ್ದಾರೆ. ಅದರ ಮಾಹಿತಿನೂ ಕೊಟ್ಟಿದ್ದೀನಿ. ಐ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ, ಇಫ್ ಯು ಹ್ಯಾವ್ ನಾಟ್ ಗಿವನ್ ದಿ ಎನ್ಯುಮರೇಷನ್ ಫಾರ್ಮ್ ಆಲ್ರೆಡಿ, ಇಫ್ ಯು ಆರ್ ಇನ್ ದ ಆಬ್ಸೆಂಟಿ ಆರ್ ಶಿಫ್ಟೆಡ್ ಲಿಸ್ಟ್, ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕ, kindly apply Form 6 either by online or by the physical form which you can get from the BLO. ಈ ಮಾಹಿತಿನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಡೆತ್, ಡ್ಯೂಪ್ಲಿಕೇಟ್, ಆಬ್ಸೆಂಟಿ, ಶಿಫ್ಟೆಡ್ ಅದರ್ಸ್ ಈ ಇರುವ ಈ 1,11,00,000 ಮತದಾರರು ಏನಿದ್ದಾರೆ ಪ್ರತಿ ಒಂದು ಮತದಾರರಿಗೂ ಸಮೇತ ನಾವು ಮಗಜರನ್ನ ಮಾಡಿದ್ವಿ. ಉದಾಹರಣೆಗೆ ಡೆತ್ ಕೇಸಲ್ಲಿ ಪ್ರತಿ ಒಂದು ಡೆತ್ ಕೇಸಲ್ಲೂ ಸಮೇತ ಐದರೇ ಡೆತ್ ಸರ್ಟಿಫಿಕೇಟ್ ಆರ್ ಎ ಸ್ಥಳ ಮಗಜರ್ ಸೈನ್ಡ್ ಬೈ ಅಟ್ಲೀಸ್ಟ್ 1 BLA ಈಸ್ ಅವೈಲೇಬಲ್ ವಿತ್ ಅಸ್. ಇದು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದೇ ಸಮೇತ ಆಬ್ಸೆಂಟಿ ಶಿಫ್ಟ್ ಎಲ್ಲ ವೋಟರ್ಸ್ ಮಾಡಿದ್ದಾರೆ. ನಾನು ಎಲ್ಲಾ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಈಗಾಗಲೇ AGDO ಲಿಸ್ಟ್ ಅನ್ನ ಪ್ರಿಂಟ್ ಮಾಡಿ ಎಲ್ಲ ಕಡೆ ತಲುಪಿಸ್ಕೊಡ್ತಾ ಇದೆ. BBP ವ್ಯಾಪ್ತಿಯಲ್ಲಿ ಎಲ್ಲಾ 7 ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ, ರಿಜಿಸ್ಟರ್ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ 7 ಪಾರ್ಟೀಸ್ ಇದೆ ಕರ್ನಾಟಕದಲ್ಲಿ. ಅವ್ರು ಎಲ್ಲರಿಗೂ ಈ 48 ಲಕ್ಷ ಮತದಾರರು GBL ಏನಿದ್ದಾರೆ ಆ ಲಿಸ್ಟ್ ಅನ್ನ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಕಳಿಸ್ಕೊಡಲಾಗಿದೆ. BLO ಹಂತದಲ್ಲೂ ಸಮೇತ ಲಿಸ್ಟ್ ಅನ್ನ ಕೊಡಲಾಗಿದೆ. ಇಟ್ಸ್ ಬಿನ್ ಡಿಸ್ಪ್ಲೇಡ್ ದಿ BLO ಲೆವೆಲ್ ಆಲ್ಸೋ. ಐ ರಿಕ್ವೆಸ್ಟ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಅಂಡ್ ದ ವೋಟರ್ಸ್ ಕೈಂಡ್ಲಿ ಚೆಕ್ ದ ಲಿಸ್ಟ್. ಅಕಸ್ಮಾತ್ ತಾವೇನಾದ್ರು ರಾಂಗ್ಲಿ ಮಾರ್ಕ್ ಆಗಿದ್ರೆ 8ನೇ ತಾರೀಕೊಳಗೆ ಫಾರ್ಮ್ ಅನ್ನ ರೋಲ್ ಬ್ಯಾಕ್ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಅದರಿಂದ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟಿಲ್ 8th ಈವ್ನಿಂಗ್ ವರೆಗೂ ಅವಕಾಶ ನಮಗೆ ಇದ್ದೇ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರೂ ರಾಂಗ್ಲಿ ಮ್ಯಾಪ್ ಆಗಿದ್ರೆ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ತಮ್ಮ BLOಗೆ ಮಾಹಿತಿ ನೀಡಿದಲ್ಲಿ ಫಾರ್ಮ್ ಅನ್ನ ರೋಲ್ ಬ್ಯಾಕ್ ಮಾಡಿಕೊಳ್ಬಹುದಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.